ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 44:5-11 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನೀವು ಹೇಳಿದಂತೆ ಆಗಲಿ. ಆ ಪಾತ್ರೆಯಲ್ಲಿ ನನ್ನ ದಣಿಯು ಪಾನ ಮಾಡುತ್ತಾನಲ್ಲವೇ, ಅದರಲ್ಲಿ ನೋಡಿ ಶಕುನ ಹೇಳುವುದಿಲ್ಲವೇ, ನೀವು ಮಾಡಿದ್ದು ಬಹಳ ಕೆಟ್ಟದ್ದು ಅನ್ನಬೇಕೆಂದು ಹೇಳಿದನು. ಮನೆ ವಾರ್ತೆಯವನು ಅವರನ್ನು ಹಿಂದಟ್ಟಿ ಸಂಧಿಸಿ ಅವರಿಗೆ ಆ ಮಾತುಗಳನ್ನು ಹೇಳಿದಾಗ ಅವರು ಅವನಿಗೆ, ನಮ್ಮ ಸ್ವಾಮಿ ಇಂಥ ಮಾತುಗಳನ್ನು ಹೇಳುವುದೇನು? ನಿನ್ನ ಸೇವಕರು ಇಂಥ ಕೃತ್ಯವನ್ನು ಎಂದಿಗೂ ಮಾಡುವವರಲ್ಲ. ಮೊದಲು ನಮ್ಮ ಚೀಲಗಳ ಬಾಯಲ್ಲಿ ನಮಗೆ ಸಿಕ್ಕಿದ ಹಣವನ್ನು ನಾವು ಕಾನ್ಯಾನ್ಯ ದೇಶದಿಂದ ತಿರುಗಿ ತಂದು ನಿನಗೆ ಕೊಟ್ಟವಲ್ಲವೇ? ಹೀಗಿರುವಾಗ ನಾವು ನಿನ್ನ ದಣಿಯ ಮನೆಯೊಳಗಿಂದ ಬೆಳ್ಳಿ ಬಂಗಾರವನ್ನು ಹೇಗೆ ಕದ್ದುಕೊಂಡೆವು? ಆ ಪಾತ್ರೆಯಲ್ಲಿ ನನ್ನ ಸೇವಕರೊಳಗೆ ಯಾರ ಬಳಿಯಲ್ಲಿ ಸಿಕ್ಕುತ್ತದೋ ಅವನು ಮರಣದಂಡನೆಯನ್ನು ಹೊಂದಲಿ. ಅದಲ್ಲದೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ದಾಸರಾಗಬೇಕು ಅಂದನು. ಅದಕ್ಕೆ ಅವನು, ಒಳ್ಳೆಯದು, ನೀವು ಹೇಳಿದಂತೆ ಆಗಲಿ. ಆ ಪಾತ್ರೆ ಯಾವನ ಬಳಿಯಲ್ಲಿ ಸಿಕ್ಕುತ್ತದೋ ಅವನು ನನಗೆ ದಾಸನಾಗಬೇಕು, ಉಳಿದವರು ತಪ್ಪಿಲ್ಲದವರು ಎಂದು ಹೇಳಿದಾಗ ಅವರು ತ್ವರೆಪಟ್ಟು ಪ್ರತಿಯೊಬ್ಬನು ತನ್ನ ತನ್ನ ಚೀಲವನ್ನ ನೆಲಕ್ಕಿಳಿಸಿ ಬಿಚ್ಚಿದರು. ಈಗ ಇಲ್ಲಿ ಆತ ನಮಗೆ ಒಳ್ಳೆಯದನ್ನೇ ಮಾಡಿದ್ದಾನೆ, ನೀವು ಯಾಕೆ ಆತನ ಅಪಕಾರ ಮಾಡ್ತಾ ಇದ್ದೀರಿ ಎಂಬುದಾಗಿ ಅವನು ಹೇಳ್ತಾನೆ. ಶಕುನ ನೋಡುವಂತ ಮಂತ್ರವಾದಿಗಳ ಪಾತ್ರೆಗಳನ್ನ ಮಾಡುವಂತ ಒಂದು ಕುತಂತ್ರ ಐಗುಪ್ತ ದೇಶದಲ್ಲಿ ಇತ್ತು. ಆದರೆ ಯೋಸೇಫ ಅದನ್ನ ನೋಡ್ತಾ ಇರಲಿಲ್ಲ, ಯೋಸೇಫ ಅದನ್ನ ಉಪಯೋಗಿಸ್ತಾ ಇರಲಿಲ್ಲ. ಇಲ್ಲಿ ಅವ್ರನ್ನ ಯೋಸೇಫ ಒಂದು ಆಟ ಆಡಿಸ್ತಾ ಇದ್ದಾನೆ. ಏನು ತಪ್ಪು ಮಾಡಿದ್ರೆ ಏನೇನಾಗುತ್ತೆ, ಇದಕ್ಕೆ ಈ ಮನೆ ವಾರ್ತೆಯನ್ನು ಕೇಳ್ತಾನೆ. ಅಂತ ಪಾತ್ರೆ, ಈ ಶಕುನ ನೋಡುವಂತ ಅಂತ ಪಾತ್ರೆಯನ್ನ ಯಾಕೆ ಕತ್ಕೊಂಡ್ಬಂದಿದ್ರ? ಅದು ಅರಮನೆಯಲ್ಲಿ ಇರುವಂತದ್ದು. ಹಾಗಾದ್ರೆ ಅವರು ಅಣ್ಣಂದಿರು ಏನ್ ಹೇಳ್ತಾರೆ, ಯೋಸೇಫನ ಅಣ್ಣಂದಿರು, ನಾವು ಆತರ ಕದಿಯೋದಿಲ್ಲ, ನಾವು ಒಂದ್ ವೇಳೆ ಕದ್ದಿದ್ರೆ ನಮ್ಮಲ್ಲಿ ಯಾರು ಕದ್ದಿದಾನ ಅವನೇ ಗುಲಾಮನಾಗ್ಲಿ, ನಾವೆಲ್ಲರೂ ದಾಸರಾಗ್ತೀವಿ ಅಂತ ಹೇಳ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ. ಕೆಲವು ವೇಳೆ ಪ್ರಿಯ ದೇವರ ಮಕ್ಕಳೇ, ನಾವು ಗೊತ್ತಿಲ್ಲದೆ ಕೆಲವು ಮಾತುಗಳನ್ನ ನಾವು ಹೇಳ್ಬಿಡ್ತೇವೆ. ಬಹಳ ಎಚ್ಚರಿಕೆ ಆಗಿರ್ಬೇಕು. ಅದರಿಂದ ಶೂರಿಟಿ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ, ಮಾತುಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಯಾವುದನ್ನು ಹೇಳಕ್ ಹೋಗ್ಬೇಡ್ರಿ. ಯಾವುದೇ ಒಂದು ವಿಷಯ ಇರ್ಬೋದು, ಅದ್ರ ಬಗ್ಗೆ ಮಾತನಾಡಕ್ಕೆ, ಅದಕ್ಕೆ ಕೇಳಿಸಿಕೊಳ್ಳುವುದರಲ್ಲಿ ನಾವು ತೀವ್ರವಾಗಿ ಮಾತನಾಡುವುದರಲ್ಲಿ ನಿಧಾನವಾಗಿರ್ಬೇಕೆಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟೋ ಜನ ಕೇಳಿಸ್ಕೊಳ್ಳಲ್ಲ, ಮಾತಾಡ್ಬಿಡ್ತೀವಿ, ಅಥವಾ ನಾವು ಮಾತಾಡದೆ ಕೇಳಿಸ್ಕೊಂಡ್ಬಿಡ್ತೀವಿ. ಇದೆರಡು ಬಹಳ ಒಂದು ಡೇಂಜರ್ ಆದಂತ ವಿಷಯ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅವ್ರು ಹೇಳಂತ ಮಾತೇನು, ಯಾರ ಒಂದು ಚೀಲದಲ್ಲಿ ಸಿಗುತ್ತೋ ಅವನೇ ಗುಲಾಮನಾಗ್ಲಿ, ನಾವೆಲ್ಲ ದಾಸನಾಗ್ತೀವಿ, ನಿನ್ನ ದಣಿಗ ಅಂತ ಹೇಳ್ತಾರೆ. ಕಡೆಗೆ ಅವರೆಲ್ಲ ಚೀಲಗಳನ್ನು ಇಳಿಸಿ ಅದನ್ನ ಬಿಚ್ಚುತ್ತಾರೆ. ಮುಂದಿನ ಸಾರಿ ನಾವು ನೋಡೋಣ ಏನು ಮುಂದೆ ಅವರು ಅನುಭವಿಸಿದ್ರು, ಆಮೇಲೆ ಅವರ ಕುಟುಂಬ ಹೆಂಗ್ ಒಂದಾಯ್ತು ಎಂಬುದಾಗಿ ನಾವು ನೋಡೋಣ. ಅಲ್ಲಿವರೆಗೂ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಮಾತುಗಳ ವಿಷಯ, ನಾವು ತೆಗೆದುಕೊಳ್ಳುವಂತಹ ಹೆಜ್ಜೆಗಳ ವಿಷಯ ಬಹು ಎಚ್ಚರಿಕೆಯಿಂದ ಇರ್ಲಿಕ್ಕಾಗುತ್ತೆ. ನಮ್ಮೆಲ್ಲರ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಕುಟುಂಬಗಳಲ್ಲಿ ಒಂದು ರಿಯೂನಿಯನ್ ತೆಗೆದುಕೊಂಡು ಬಾ ಸ್ವಾಮಿ. ಭಯ ಭೀತಿಯನ್ನ ತೆಗೆದಾಕು ಯೇಸುವಿನ ಹೆಸರಿನಲ್ಲಿ. ಯಾರ್ಯಾರ ಕುಟುಂಬಗಳಲ್ಲಿ ಮಂತ್ರ ತಂತ್ರಗಳ ದೇವರ ಒಂದು ಶಕ್ತಿ ಓಡಾಡ್ತಾ ಇದೆ, ಯೇಸುವಿನ ನಾಮದಲ್ಲಿ ಅದರ ಎಲ್ಲ ಶಕ್ತಿಗಳು ಲಯವಾಗಲಿ. ಪವಿತ್ರಾತ್ಮನ ಶಕ್ತಿ, ದೇವದೂತರ ಒಂದು ಸಾನ್ನಿಧ್ಯ ಮನೆಗಳಲ್ಲಿ ಇರಲಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್.
ಇಂಥ ಅದ್ಭುತವಾದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ